ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಾಸ್ತವ ಜಗತ್ತಿನ ಪಯಣ ಗ್ರಹಗಳ ನಿರ್ಧಾರವೇ, ಹಾಗೆಯೇ ಈ ದಿನದ ವಿಶೇಷತೆ ಹಾಗೂ ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ, ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಖಂಡಿತ. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷಜಂತೋಃ, ಸ್ವಸ್ತೆ ಸ್ಮೃತ ಮತಿಮತೀವ ಶುಭಾಂ ದದಾಸಿ. ದಾರಿದ್ರ್ಯ ದುಃಖ ಭಯಹಾರಣೀಕತ್ವಧನ್ಯಾಂ, ಸರ್ವೋಪಕಾರಕರಣಾಯ ಸದಾರ್ಧಚಿತ್ತ. ಎಲ್ಲ ವೀಕ್ಷಕ ಮಿತ್ರರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಬಾಂಧವರಿಗೂ, ಜೊತೆಗೆ ನಮ್ಮನ್ನು ಕಾಯುವ ನಿತ್ಯ ನಿರಂತರವಾಗಿ ನಮ್ಮ ಸೇವೆ ಅಂದರೆ ದೇಶ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸೈನಿಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ಅವರೆಲ್ಲರ ಮನೋಕಾಮನೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಆ ಜಗದಂಬೆ ಅನುಗ್ರಹಿಸಲಿ ಅಂಥೇಳಿ ಅವಳ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸುಸಂದರ್ಭ, ವಿಶೇಷವಾಗಿ ವಿಶ್ವಾವಸನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿರ ಋತುವಿನ ಮಾಘಮಾಸ ಕೃಷ್ಣ ಪಕ್ಷದ ಅಷ್ಟಮಿ ಉಪರಿ ನವಮಿ ಇರತಕ್ಕಂಥದ್ದು. ಇನ್ನು ಮಂಗಳವಾರ ವಿಶಾಖ ಉಪರಿ ಅನುರಾಧ ನಕ್ಷತ್ರ ಬಂದಿರತಕ್ಕಂಥದ್ದು. ಅಂತಹ ವಿಶೇಷವಾಗಿ ಉಪರಿತಿಥಿಗಳು ಬಂದಾಗ ಮನಸ್ಸಿನಲ್ಲಿ ಒಂದಷ್ಟು ಗೊಂದಲಗಳಿರುತ್ತೆ. ಅದರಲ್ಲೂ ಕೂಡ ಇವತ್ತಿನ ದಿವಸ ಬಹಳ ಮುಖ್ಯವಾಗಿ ಅನುರಾಧ ನಕ್ಷತ್ರ ಬಂದಿರತಕ್ಕಂಥದ್ದು, ವಿಶಾಖಯುಕ್ತವಾಗಿ ಅನುರಾಧ ನಕ್ಷತ್ರ ಬಂದಿರೋದ್ರಿಂದ ಈ ಎರಡು ಒಂದು ಸಂಧಿ ಸಮಯ ಅಂತಕ್ಕಂಥದ್ದನ್ನು ನಾವು ಹೇಳಿದಾಗ ಮದುವೆ ವಿಳಂಬ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಮದುವೆ ವಿಳಂಬ ಅಂದರೆ ಕೇವಲ ಹೆಣ್ಣು ಮಕ್ಕಳ ಜಾತಕದಲ್ಲೇ ಅಷ್ಟಲ್ಲ, ಗಂಡು ಮಕ್ಕಳಲ್ಲೂ ಕೂಡ ಮದುವೆ ವಿಳಂಬ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಸಂಚಿತ ಜನ್ಮದ ಕರ್ಮವೋ, ಕುಜದೋಷಾನೋ, ಪಿತೃದೋಷಾನೋ, ಹೀಗೆ ಆ ಒಂದು ಸಮಯಕ್ಕನುಚಿತವಾಗಿ ಅಥವಾ ಕಾಲಮಾನಕ್ಕನುಸಾರವಾಗಿ ಇವತ್ತಿನ ವಿಳಂಬ ಆಗ್ತಾ ಇರತಕ್ಕಂಥದ್ದು. ಇದಕ್ಕೆ ದೈವಿಕವಾಗಿರ್ತಕ್ಕಂಥ ಶಕ್ತಿಯನ್ನು, ಸಾಕ್ಷಾತ್ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಕ್ಕಂಥದ್ದು, ಅಥವಾ ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ಕನಿಷ್ಠ 25 ವಾರಗಳ ಕಾಲ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥ ಸುಯೋಗವನ್ನು ನೀವು ಅನುಸರಿಸಿದ್ದಾದರೆ ಖಂಡಿತ ನಿಮ್ಮ ಬದುಕಿನಲ್ಲಿ ಹೊಸ ಹುರುಪು, ಜೊತೆಗೆ ನಿಮ್ಮ ಮನಸ್ಸಿನ ಸಂಕಲ್ಪ ನೆರವೇರ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲದೆ ಆ ಕಾರ್ಯ ನಿಮಿತ್ತವಾಗಿ ಮಾಡ್ತಕ್ಕಂಥ ಸಂಕಲ್ಪ ನೆರವೇರುತ್ತೆ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ, ಮುಖ್ಯವಾಗಿ ಗಂಡು ಮಕ್ಕಳಾದರೆ ಕಣಗಲೆ ಹೂವನ್ನು ಆರವಾಗಿ ಕಟ್ಟಿರಬೇಕು. ಅಂದರೆ ಒಂದು ಮೊಳನೋ ನಿಮ್ಮ ಶಕ್ತಿಯಾನುಸಾರದಲ್ಲಿ ಗಂಡು ಮಕ್ಕಳಾದರೆ ಒಂದು ಕಣಗಲೆ ಹೂವು, ಹೆಣ್ಣು ಮಕ್ಕಳಾದಲ್ಲಿ ಮಲ್ಲಿಗೆ ಹೂವು, ಈ ಎರಡೂ ಹೂವನ್ನು ತಗೊಂಡೋಗಿ ರಾತ್ರಿ ನೀವು ಮಲಗುವಂತಹ ಅಂದರೆ ಸೋಮವಾರದ ರಾತ್ರಿ ನೀವು ಮಲಗುವ ಕೋಣೆಯಲ್ಲಿ ಅನನ್ಯವಾಗಿ ವಲ್ಲಿದೇವ ಸಮೇತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಸುಬ್ರಹ್ಮಣ್ಯನ ಷೋಡಶ ನಾಮ ಅಂತಕ್ಕಂಥ ಈ ಷೋಡಶ ನಾಮ ಬರ್ತಕ್ಕಂಥದ್ದಾಗುತ್ತೆ. ಈ ಷೋಡಶ ನಾಮಗಳನ್ನು ಪ್ರಾರ್ಥನೆ ಮಾಡಿ ನೀವು ಯೂಟ್ಯೂಬಲ್ಲೋ ಅಥವಾ ಮೊಬೈಲಲ್ಲಿ ನೋಡಿದ್ರೆ ಷೋಡಶ ನಾಮ, ಸುಬ್ರಹ್ಮಣ್ಯ ಸ್ವಾಮಿಯ ಷೋಡಶ ನಾಮ ಅಂದರೆ ಬರುತ್ತೆ. ಇದು ಯಾವುದೂ ಬರದೇ ಇದ್ದಾಗ ಅಷ್ಟೆಲ್ಲ ನಮಗೆ ಆಗಲ್ಲ ಅಂತಕ್ಕಂಥ ಇದ್ದವರು ಮನಸ್ಸಿನಲ್ಲಿ ತದೇಕರಾಗಿ ಸಂಕಲ್ಪ ಮಾಡಿಕೊಂಡು ಓಂ ಶಿಖಿವಾಹನಾಯ ಸುಬ್ರಹ್ಮಣ್ಯಾಯ ಶರವಣಭವಾಯ ನಮಃ, ಓಂ ಶಿಖಿವಾಹನಾಯ ಸುಬ್ರಹ್ಮಣ್ಯಾಯ ಶರವಣಭವಾಯ ನಮಃ ಅಂತಕ್ಕಂಥ ಈ ಮಂತ್ರನ 125 ಬಾರಿ ಮಂಗಳವಾರ ಬೆಳಗ್ಗೆ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಯಾವೆಲ್ಲ ಸಮಸ್ಯೆಗಳು ಅಂತಕ್ಕಂಥದ್ದು ಈ ಮದುವೆ ನಿಮಿತ್ತವಾಗಿ ಬಂದಿದೆಯೋ, ಅದರಲ್ಲೂ ಕೂಡ ಮನೆಯಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಾಮರಸ್ಯದ ಕೊರತೆ ಇದ್ದಾಗಿಯೂ ಕೂಡ ಈ ಒಂದು ಶ್ಲೋಕವನ್ನು ಹೇಳ್ಕೊಂಡು ಸುಬ್ರಹ್ಮಣ್ಯನನ್ನು ಪ್ರತಿ ಮಂಗಳವಾರದ ದಿವಸ ಹೆಣ್ಣು ಮಕ್ಕಳಾದರೆ ವಿಶೇಷವಾಗಿ ಅವರೇಕಾಳು ಯುಕ್ತವಾಗಿ ತೊಗರಿ ಬೇಳೆಯನ್ನು ಮತ್ತು ಬಿಳಿ ಅಂದರೆ ಮಲ್ಲಿಗೆ ಹೂವನ್ನು ಸುಬ್ರಹ್ಮಣ್ಯನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಗಂಡು ಮಕ್ಕಳಾದರೆ ಕಡಲೆಬೇಳೆ ಜೊತೆಗೆ ತೊಗರಿಬೇಳೆ ಯುಕ್ತವಾಗಿ
ಮುಖ್ಯವಾಗಿ ಆ ಕಣಗಲೆ ಹೂವನ್ನು ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಈ ಒಂದು ಎಲ್ಲವನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು 125 ಬಾರಿ ನಾನು ತಿಳಿಸಿದಂಥ ಮಂತ್ರವನ್ನು ಉಚ್ಚರಿಸುತ್ತಾ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯನ ಷೋಡಶ ನಾಮಗಳು ಅಂತಕ್ಕಂಥದ್ದು ಆ ಷೋಡಶ ನಾಮಗಳ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯವನ್ನು ಕನಿಷ್ಠ 25 ಮಂಗಳವಾರಗಳ ಕಾಲ ಮಾಡಿದಾಗ ಅದರಲ್ಲೂ ಕೂಡ ವಿಶೇಷವಾಗಿ ರೈತ ಸನ್ಮಿತ್ರರಿಗೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಯಾಕಂದರೆ ನನಗೆ ಕಾಲ್ ಬರ್ತಕ್ಕಂಥದ್ದು ನನ್ನ ಹತ್ರ ಬಂದಾಗ ಸಾಕಷ್ಟು ಮಂದಿ ರೈತರಿಗೆ ಮಕ್ಕಳು ಹೆಣ್ಮಕ್ಳು ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತು ಆ ಒಂದು ಅಪವಾದ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಆ ದೇಶ ನಮ್ಮ ದೇಶದ ಬೆನ್ನೆಲುಬೇ ರೈತರಾಗಿರೋದ್ರಿಂದ ಸಾಧ್ಯವಾದಷ್ಟು ರೈತರ ಮಕ್ಕಳನ್ನು ನಾವು ಅವರಿಗೆ ಒಂದು ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡುವ ಒಂದು ಆಚರಣೆಯನ್ನು ಮುಖ್ಯವಾಗಿ ನಾವೆಲ್ಲರೂ ಕೂಡ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಆಗಿದೆ. ಹಾಗಾಗಿ ಆ ರೈತ ಮಕ್ಕಳಿಗೋಸ್ಕರವಾಗಿ ಈ ಒಂದು ಪರಿಹಾರವನ್ನು ಮಾಡಿ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿಫಲಗಳ ಕುರಿತು ತಿಳಿಸಿಕೊಡಿ. ಖಂಡಿತ. ಮಂಗಳವಾರ ವಿಶೇಷವಾಗಿ ಆಂಜನೇಯನ ಪ್ರಾರ್ಥನೆ ಜೊತೆಗೆ ತಾಯಿ ದುರ್ಗೆ ಪ್ರಾರ್ಥನೆ ಆಗಿದೆ. ಆಂಜನೇಯನ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಇವತ್ತಿನ ದಿವಸ ನವಗ್ರಹಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಓಂ ನಮಃ ಸೂರ್ಯಾಯ ಶೀತರುಚಯೇ ಧರಣೀಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತುವೇ ಚ ನಿತ್ಯಂ ನಮೋ ಭಗವತೆ ಗುರುವೇವರಾಯ ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ. ಸಮಸ್ತ ವಿಧವಾದ ಸನ್ಮಂಗಳಾದಿಗಳನ್ನು ಎಲ್ಲ ಒಂದು ನವಗ್ರಹಗಳು ತಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಅಂತೇಳಿಸಿ ಇವತ್ತಿನ ದಿವಸ ಮೇಷರಾಶಿಯನ್ನು ನಾವು ನೋಡಿದಾಗ ಇವತ್ತು ಕೆಲಸದಲ್ಲಿ ಸ್ವಲ್ಪ ವಿಳಂಬಗಳಾಗ್ತಕ್ಕಂಥದ್ದಾಗಿರುತ್ತೆ. ಹೊಸ ಜನರ ಪರಿಚಯ ಆಗ್ತಕ್ಕಂಥದ್ದು, ಸ್ವಲ್ಪ ಸಣ್ಣ ಕಾರ್ಖಾನೆಗಳು ಅಥವಾ ಸಣ್ಣ ಯೋಜನೆಗಳನ್ನು ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತಕ್ಕಂಥವ್ರು ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಅಥವಾ ಆಂಜನೇಯನ ದರ್ಶನವನ್ನು ಮಾಡಿ ಆ ಸಂಕಲ್ಪವನ್ನು ಸುಬ್ರಹ್ಮಣ್ಯ ಅಥವಾ ಆಂಜನೇಯನ ಹತ್ರ ಇಟ್ಟಾಗ ಖಂಡಿತ ನೆರವೇರುವಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಇವತ್ತಿನ ದಿವಸ ಕೌಟುಂಬಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸ್ವಲ್ಪ ಸವಾಲುಗಳು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸಾಲ ಸಿಗುವ ಸಂಭವ ಇರೋದ್ರಿಂದ ಪ್ರಯತ್ನಿಸಿ. ಸಂಗಾತಿಯ ಸಹಕಾರ ಸಿಗ್ತಕ್ಕಂಥದ್ದು ಕೂಡ ವೃಷಭ ರಾಶಿಯವರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಶುಭವಾಗತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಖರ್ಚಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಪ್ರಯಾಣದಲ್ಲಿ ಸ್ವಲ್ಪ ಏನಾದರೂ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸಾಲಕ್ಕೆ ಸರಿಯಾದ ಸಮಯಕ್ಕೆ ಸಾಲ ಸಿಗ್ತಕ್ಕಂಥ ಸುಯೋಗವು ಕೂಡ ಇವತ್ತಿನ ದಿವಸ ಮಿಥುನ ರಾಶಿಯವ್ರಿಗಿರ್ತಕ್ಕಂಥದ್ದು. ಪ್ರಯತ್ನಿಸಿ, ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಸ್ವಲ್ಪ ಯಾವುದೋ ಅನುಚಿತವಾಗಿರ್ತಕ್ಕಂಥ ವರ್ತನೆಗಳಿಂದ ನಿಮಗೆ ಅವಮಾನ ಆಗ್ತಕ್ಕಂಥದ್ದಾಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ತುಸುವೆ ಏರುಪೇರು ಆಗ್ತಕ್ಕಂಥದ್ದು, ಸ್ವಲ್ಪ ಎಚ್ಚರ ವಹಿಸಿ. ಆತ್ಮವಿಶ್ವಾಸದ ಕೊರತೆ ಕೂಡ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಕಟಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಜೊತೆಗೆ ಲಕ್ಷ್ಮೀನಾರಾಯಣರ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಜಯಲಕ್ಷ್ಮಿ ಅಂತ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಮೈಸೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಅದೇ ನಮ್ಮ ಅಳಿಯನ ಬಗ್ಗೆ. ನಾವು ಗಾಡಿ ತಗೋತಿದ್ದೇವೆ, ಅದಕ್ಕೆ ವಿಚಾರ. ಓಕೆ, 1 ರಿಂದ 30 ಸಂಖ್ಯೆಯನ್ನ ತಿಳಿಸಿಮ್ಮ. 10 ಗುರು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳು. ಅಮ್ಮ, ಏನು ನಿಮ್ಮ ಪ್ರಶ್ನೆ? ಅದೇವರು ನಮ್ಮ ಹಳೆಯವರು ಗಾಡಿ ತಗೋತಾ ಇದ್ದಾರೆ, ಇದು ಅದರಿಂದ ಈಗ ತಗೊಳ್ತಾ ಇದ್ದಾರಾ? ಒಳ್ಳೇದಾಗ್ಲಿ ತಾಯಿ. ಏನು ಅವ್ರ ಹೆಸರು? ದಿಗ್ವಿಜಯ್. ಏನಂದ್ರೆ? ದಿಗ್ವಿಜಯ್. ದಿಗ್ವಿಜಯ್. ಆಗಲಿ, ಒಳ್ಳೇದಾಗುತ್ತೆ. ಏನು ನಿಮ್ಮ ಪ್ರಶ್ನೆ ಏನಿದೆ? ಅವ್ರು ಗಾಡಿ ತಗೊಳ್ತಾ ಇದ್ದಾರೆ, ಗಾಡಿ ತಗೊಳಕ್ ದಿನ ಬೇಕಾ ಅಥವಾ ಯಾವ ಕಲ್ಲರು ಆ ಥರದ್ದು ಏನಾದರೂ ಕೇಳ್ತಿದ್ದೀರಾ? ಕಲ್ಲರು ಮತ್ತೆ ದಿನ. ಏನು ಪರ್ಪಸ್ ಅಂದರೆ ನೀವು ಸ್ವಂತ ಬಳಕೆಗ ಅಥವಾ ಟ್ಯಾಕ್ಸಿ ಆ ಥರದ್ದೇನು ಸಾರ್ವಜನಿಕ ಸೇವೆಗಾ? ಇಲ್ಲ ಗಾಡಿ ಗುರುಗಳು ಅವರು ಮಾಡಕ್ಕೆ. 2 ವೀಲರಾ? ನೋಡಿ, ಅವರಿಗೆ ಸಾಧ್ಯವಾದಷ್ಟು ಕೆಂಪು ಕಲರ್ ಗಾಡಿ ತಗೊಳ್ಳಿ, ಒಳ್ಳೆಯದಾಗುತ್ತೆ. ಬ್ಲ್ಯಾಕ್ ಬೇಡ, ಯಾಕೆಂದರೆ ಸ್ವಲ್ಪ ಬ್ಲ್ಯಾಕ್ ಅವ್ರಿಗಿದಾಗುತ್ತೆ. ಸಿಲ್ವರ್ ತೊಗೊಳ್ಬೋದು, ಕೆಂಪು ಕಲರ್ ತೊಗೊಳ್ಬೋದು, ಅಥವಾ ಮಿಕ್ಸ್ ಕಲರ್ ಇದ್ದರೂ ತೊಗೊಳ್ಬೋದಮ್ಮ. ಏನು ತೊಂದರೆ ಇಲ್ಲ, ತೊಗೊಳ್ಳಿ, ಒಳ್ಳೆಯದಾಗಲಿ. ಮುಖ್ಯವಾಗಿ ಏನಪ್ಪ ಅಂದರೆ ಈ 17ನೇ ತಾರೀಕು ನಂತರದಲ್ಲಿ ಡೆಲಿವರಿನ ತೊಗೊಳ್ಳಿ. ಯಾವಾಗ ಬೇಕಾದರೂ ಕೂಡ ನೀವು ಬುಕ್ ಮಾಡ್ಕೊಳ್ಳಿ, ಆದರೆ ಡೆಲಿವರಿನ ಮಾತ್ರ 17ನೇ ತಾರೀಕು ನಂತರದಲ್ಲಿ ತೊಗೊಳ್ಳಿ, ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಸುರೇಶ್ ಅಂತ. ನಮಸ್ತೆ. ಹಲೋ. ನಮಸ್ತೆ ಸುರೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತದೆ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಇಲ್ಲಿ ಬಳ್ಳಾರಿ ಜಿಲ್ಲೆ. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಿತ್ತು? ನಮ್ಮ ಬಗ್ಗೆ ಮೇಡಮ್.
ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 6 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಆರಾಮ ಗುರುಜಿ, ಆರಾಮಿದ್ದೀರಿ ಗುರುಜಿ ನೀವು? ತುಂಬ ಚೆನ್ನಾಗಿದ್ದೀನಿ, ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ, ಸಂಕಲ್ಪ ಏನಿದೆ? ಗುರುಜಿ, ಎಲ್ಲಾ ಕೆಲ್ಸನೂ ಅರ್ಧ ಏನಂತದ್ದು, ಯಾಕೆ ಮುಂದೆ ಓಡ್ತಾನೆ ಇಲ್ಲ. ಎಲ್ಲ ಯಾವುದೇ ಒಂದು ಕೆಲ್ಸಕ್ಕೆ ಹೋದ್ರು, ಯಾವುದೇ ಒಂದು ಕೆಲಸ ಆಗುತ್ತಪ್ಪ ಅನ್ನೋದು ಕೂಡ ಅದು ಕೂಡ ವಾಪಸ್ ಆಗುತ್ತೆ. ಮನೆ ದೇವರು ಯಾರು? ನಮ್ದು ರಾಜಲಯ್ಯ. ನಿಮ್ಮ ಏನಾದರೂ ಪಟ್ಟಣಕ್ಕೆ, ನಿಮ್ಮ ನಗರಕ್ಕೆ ಸಮೀಪದಲ್ಲಿ ಯಾವುದಾದ್ರೂ ಶಕ್ತಿ ದೇವತೆಯ ಸನ್ನಿಧಾನ ಇದೆಯಾ? ಇದೆ, ಆಂಜನೇಯ ಇದೆ. ಅಮ್ಮನವರ ಸನ್ನಿಧಾನ ಅಂತ ಇದೆ ಅಮ್ಮ. ಯಾವುದು, ದುಗ್ಗಲಮ್ಮನಾ? ದುರ್ಗಮ್ಮ. ದುರ್ಗಾಮಾತೆ ಅಮ್ಮ. ದುರ್ಗಾಯೇ ನಮಃ. ಅಮ್ಮನವರ ಪ್ರಾರ್ಥನೆ ನಿಮ್ಮ ಎಲ್ಲ ಸಮಸ್ತ ವಿಧವಾದ ಕಷ್ಟಾದಿಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಒಂದು ಕೆಲಸ ಮಾಡಿ, ಒಂದು 13 ಮಂಗಳವಾರಗಳ ಕಾಲ ಅನನ್ಯವಾಗಿ ಅಮ್ಮನವರ ಸನ್ನಿಧಾನದಲ್ಲಿ 5 ನಿಂಬೆಹಣ್ಣು ದೀಪ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಡದಿ, ನಿಮ್ಮ ಮನೆಯವರು ಆ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಏನಪ್ಪ ಅಂದರೆ, ದುರ್ಗಾದೇವಿಯ ಸನ್ನಿಧಾನದಲ್ಲಿ 5 ನಿಂಬೆಹಣ್ಣನ್ನು ಹೋಳು ಮಾಡಿದಾಗ 10 ಆಗುತ್ತೆ. ಯಾಕಂದರೆ 10 ಅಂತಕ್ಕಂಥದ್ದು ಮನುಷ್ಯನ ಬದುಕಿನುದ್ದಕ್ಕೂ ಕೂಡ ಕರ್ಮಸ್ಥಾನವಾದದ್ದರಿಂದ, ಕರ್ಮದಲ್ಲಿ ಏನಾದರೂ ವಿಳಂಬಗಳಾಗ್ತಾ ಇದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಅಮ್ಮನವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಸಿ 10 ನಿಂಬೆಹಣ್ಣು ದೀಪ ಅಂದರೆ 5 ನಿಂಬೆಹಣ್ಣನ್ನು ಹೋಳು ಮಾಡಿದಾಗ 10 ಆಗುತ್ತೆ. ನಿಂಬೆಹಣ್ಣು ದೀಪವನ್ನು ಹಚ್ಚಿ 16 ಪ್ರದಕ್ಷಿಣೆಗಳನ್ನು ಮಾಡುವ ಹಾಗೆ ಹೇಳಿ. ಮಂಗಳವಾರ ಸಾಧ್ಯವಾದರೆ ರಾಹುಕಾಲ, ಯಾಕೆಂದರೆ ಆ ಸಮಯದಲ್ಲಿ ಮಂದಿರ ತೆಗೆದಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೆಳಗ್ಗೆನೇ ಮಾಡಿ. ಮುಖ್ಯವಾಗಿ ಮಂಗಳವಾರ 6ರಿಂದ 7 ಗಂಟೆ ಮಾಡಿದ್ರೆ ತುಂಬ ಶುಭಪ್ರದ. ಆಗದೇ ಇದ್ದಾಗ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಮಾಡಿ. 16 ಪ್ರದಕ್ಷಿಣೆಗಳು ಮತ್ತು ಮುಖ್ಯವಾಗಿ 16 ಮಂಗಳವಾರಗಳ ಕಾಲ ಆ ಒಂದು ಅಮ್ಮನವರ ಸನ್ನಿಧಾನದಲ್ಲಿ ಈ ಒಂದು ದೀಪದ ಹಚ್ಚುವ ಒಂದು ಕಾರ್ಯವನ್ನು ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಜೊತೆಗೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ನಿಂಬೆಹಣ್ಣು ದೀಪ ಹಚ್ಚಬಾರ್ದು. ನೀವೇನಿದ್ರು ಮಂದಿರದಲ್ಲೇ ಹಚ್ಚಬೇಕು. ನಿಂಬೆಹಣ್ಣು ದೀಪ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ದೀಪವನ್ನು ಹಚ್ಚಬೇಡಿ. ಮನೆಯಲ್ಲಿ ಹಚ್ಚತಕ್ಕಂಥ ದೀಪ ಯಾವುದೇ ಕಾರಣಕ್ಕೂ ನಿಂಬೆಹಣ್ಣು ದೀಪವನ್ನು ಮಾತ್ರ ಯಾರು ಕೂಡ ಹಚ್ಚುವಂಥ ತಪ್ಪು ಕೆಲಸವನ್ನು ಮಾಡಬೇಡಿ. ದೇವಸ್ಥಾನದಲ್ಲೇ ಹಚ್ಚಬೇಕು. ಅದು ಮಂಗಳವಾರ ಹಚ್ಚಿದರೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಡೆತಡೆಗಳು ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. 16 ವಾರ 16 ಹೆಣ್ಣು ಮಕ್ಕಳಿಗೆ ನೀವು ಸಾಧ್ಯವಾದರೆ ಏನಾದರೂ ಸಿಹಿ ತಿಂಡಿಗಳನ್ನು ಕೊಟ್ಟು, ಪ್ರತಿ ಮಂಗಳವಾರ ಒಂದೊಂದು ಹೆಣ್ಣು ಮಗುವಿಗೆ ಏನಾದರೂ ಚಾಕ್ಲೇಟ್ ಆ ಥರ ಕೊಟ್ಟು ಅವಳ ಪಾದವನ್ನು ಮುಟ್ಟಿ ಬಾಲಾ ತ್ರಿಪುರ ಸುಂದರಿ ಅಂತೇಳಿ ಮನಸ್ಸಿನಲ್ಲಿ ಕೇಳ್ಕೊಳ್ಳಿ, ಅಮ್ಮ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತೇಳಿ ಅಮ್ಮನವರು ಖಂಡಿತ ಅನುಗ್ರಹಿಸ್ತಾರೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ನಂಜುಂಡಪ್ಪ ಅಂತ ಹೇಳಿ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಕೊರಟಗೆರೆ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಬಗ್ಗೆ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 22. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ ಗುರುಗಳೇ. ಏನು ನಿಮ್ಮ ಪ್ರಶ್ನೆ ಏನಿದೆ? ಮಗನ ಬಗ್ಗೆ ಮದುವೆ ಆಗ್ತಾ ಇಲ್ಲ, ಏನು ಮಾಡ್ತಾ ಇದ್ದಾರೆ ಕೆಲಸ? ವ್ಯವಸಾಯ ಅಲ್ಲ, ನೀವೆಲ್ಲ ನಮಗೆಲ್ಲ ಅನ್ನದಾತರು, ಯಾಕೆ ಅಷ್ಟು ಕೊರಗುತ್ತೀರಾ? ಖಂಡಿತ ಇವತ್ತು ನಾನು ನಿಮ್ಮೆಲ್ಲರ ಸಲುವಾಗಿ ಇವತ್ತೊಂದು ಇದನ್ನು ಪರಿಹಾರವನ್ನು ತಿಳಿಸಿದ್ದೇನೆ ಮಾಡಿ. ಮೊದಲನೇದಾಗಿ ಏನಪ್ಪ ಅಂದರೆ, ನೀವು ತಿಳಿಸಿದ ಸೂಚನೆ ಸಂಖ್ಯೆಗೆ ಅನುಸಾರವಾಗಿ ಸ್ವಲ್ಪ ಸರ್ಪ ಸಂಬಂಧಿತವಾದ ದೋಷ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ಯಾವುದಾದ್ರೂ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರನೋ ಅಥವಾ ನಿಮ್ಮ ಒಂದು ಸಮೀಪದಲ್ಲಿರ್ತಕ್ಕಂಥ ಯಾವುದಾದ್ರೂ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಕನಿಷ್ಠ ಒಂದು 6 ವಾರಗಳ ಕಾಲ ನಿಮ್ಮ ಮಗನನ್ನು ಕರ್ಕೊಂಡು ಹೋಗಿ ಬನ್ನಿ. ಮತ್ತು ಆಶ್ಲೇಷ ಬಲಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಸಾಮೂಹಿಕವಾಗಿ ಮಾಡ್ತಾರೆ. ಆ ಸಾಮೂಹಿಕವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ತುಂಬ ಅತ್ಯಲ್ಪ ಪ್ರಮಾಣದಲ್ಲಿ ಹಣ ಇರತಕ್ಕಂಥದ್ದಾಗಿರುತ್ತೆ. ಅದನ್ನು ಕನಿಷ್ಠ 6 ಷಷ್ಠಿಯ ದಿನಗಳಲ್ಲಿ ನಿಮ್ಮ ಮಗನ ಹೆಸರಲ್ಲಿ ಅದನ್ನು ಮಾಡಿಸಿ. ಖಂಡಿತ ನಿಮ್ಮ ಮಗನಿಗೆ 3ರಿಂದ 5 ತಿಂಗಳ ಒಳಗಡೆ ಒಂದು ಅನುರೂಪಳಾಗಿರ್ತಕ್ಕಂಥ ವಧು ಸಿಗುವ ಎಲ್ಲ ಅವಕಾಶ ಇದೆ. ಕುಲದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಖಂಡಿತ. ಮುಂದಿನ ರಾಶಿ ಸಿಂಹರಾಶಿ.
ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಗುರಿ ಸಾಧನೆಯತ್ತ ನಿಮ್ಮ ಚಿತ್ತವಿದ್ದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಹಕಾರ ಸಿಗ್ತಕ್ಕಂಥದ್ದು, ಹೊಸ ಅನುಭವಗಳಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು ವಿಶೇಷವಾಗಿ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಪ್ರಯತ್ನ ಕಾರ್ಯಾದಿಗಳಲ್ಲಿ ಅನುಕೂಲಪ್ರದವಾಗಿರ್ತಕ್ಕಂಥದ್ದು, ದೇವತಾ ಉಪಾಸನೆ, ಕುಲದೇವರ ಪ್ರಾರ್ಥನೆ, ಕುಲದೇವರ ದರ್ಶನ ಇವತ್ತಿನ ದಿವಸ ನೊಂದ ಮನಸ್ಸುಗಳಿಗೆ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಕುಲಗುರುಗಳ ಪ್ರಾರ್ಥನೆಯನ್ನು ಮಾಡೋದರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕವಾಗಿರ್ತಕ್ಕಂಥ ಒತ್ತಡ, ಅದರಲ್ಲೂ ಕೂಡ ಮನೆಯಲ್ಲಿ ಹಿರಿಯರೊಡನೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಹೊಸ ಪ್ರಯತ್ನಗಳಲ್ಲೂ ಕೂಡ ಇವತ್ತಿನ ದಿವಸ ಸಫಲತೆ ಕಡಿಮೆ ಇರೋದರಿಂದ ನೀವು ಕುಲದೇವರ ಪ್ರಾರ್ಥನೆ ಜೊತೆಗೆ ಮನೆಯಲ್ಲಿ ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ ಕುಲದೇವರನ್ನು ಹೊರಗೆ ನಡೆಯುವಂಥ ಕೆಲಸವನ್ನು ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಮಿಶ್ರ ಅಂತಕ್ಕಂಥ ಅಂದರೆ ಮಿಶ್ರ ಶತ್ರುಗಳು ಅಂತಕ್ಕಂಥದ್ದು ಏನಂದರೆ ನಿಮ್ಮೊಟ್ಟಿಗೆ ಇರ್ತಾರೆ, ಅಲ್ಲೂ ಇನ್ನೊಮ್ಮೆ ಮಾತನಾಡ್ತಾ ಇರ್ತಾರೆ. ಹಾಗಾಗಿ ಅಂತಹ ಮಿಶ್ರ ಶತ್ರುಗಳಿಂದ ನೀವು ಇವತ್ತಿನ ದಿವಸ ಎಚ್ಚರವಾಗಿರಿ. ಆತ್ಮವಿಶ್ವಾಸದ ಕೊರತೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದು. ಸ್ವಲ್ಪ ಹುನ್ನಾರಗಳಿಂದ ದೂರ ಇರಿ. ಪ್ರಯಾಣಕ್ಕೆ ಯೋಜನೆ ಮಾಡ್ತಕ್ಕಂಥ ಸುಸಂದರ್ಭ, ಪ್ರಯಾಣವು ಕೂಡ ಸುಖಕರವಾಗಿರಲಂತೇಳಿ ಪ್ರಾರ್ಥಿಸುತ್ತಾ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯ ತಾಯಿ ಚೌಡೇಶ್ವರಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ನಮ್ಮ ವಾಸ್ತವ ಜಗತ್ತಿನ ಪಯಣದಲ್ಲಿ ಗ್ರಹಗಳ ನಿರ್ಧಾರ ಆಗುತ್ತಾ ಗುರುಜಿ? ಪ್ರತಿಯೊಬ್ಬರ ಬದುಕಿಗೂ ಕೂಡ ಭವಿಷ್ಯತ್ತಿನ ಏನಿರುತ್ತೆ ಆಲೋಚನೆ ಇರುತ್ತೆ. ಏನು ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರ ಬದುಕಿನಲ್ಲಿ ಇರುತ್ತೆ. ಅದು ನನ್ನ ಬದುಕಾಗಿರ್ಬೋದು, ನಿಮ್ಮ ಬದುಕಾಗಿರ್ಬೋದು, ಪ್ರತಿಯೊಬ್ಬರ ಬದುಕಿನಲ್ಲೂ ನಾಳೆ ಏನು ಅಂತಕ್ಕಂಥ, ನಾನು ಹೇಗೆ ಬದುಕಬೇಕು ಅಂತಕ್ಕಂಥ ಭವಿಷ್ಯತ್ತಿನ ಆಲೋಚನೆ ಯುಕ್ತವಾಗಿರ್ತಕ್ಕಂಥದ್ದೇ ನಮ್ಮ ನಿತ್ಯ ಬದುಕಿನ ಕಾಯಕ. ಆ ಬದುಕಿಗೋಸ್ಕರವಾಗಿ ನಾಳೆ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಮನಸ್ಥಿತಿಯಿಂದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತೀವಿ. ಈ ಭವಿಷ್ಯತ್ ಅಂತಕ್ಕಂಥಕ್ಕೆ, ಭವಿಷ್ಯ ಅನ್ನುವ ಒಂದು ಪದಕ್ಕೆ ಯಾರು ಕಾರಕನಪ್ಪ ಅಂದರೆ ಮುಖ್ಯವಾಗಿ ಗುರುವು. ಗುರುವಂತಕ್ಕಂಥವನು ಯಾರು? ಜ್ಞಾನಕಾರಕನಾಗಿರ್ತಾನೆ. ಗುರುವಿನ ಜ್ಞಾನದಿಂದ ನಾವು ಮಾಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ವಾಸ್ತವಿಕವಾದಂಥ ಬದುಕು. ಅದರಲ್ಲೂ ಕೂಡ ಶುಕ್ರ ಸಂಯೋಜನೆ ಆಯಿತು ಅಂತ ಇಟ್ಕೊಳ್ಳಿ. ಶುಕ್ರ ಸಂಯೋಜನೆ ಬಂದಾಗ ಏನಾಗುತ್ತೆ? ಸಂಬಂಧಗಳು ವೃದ್ಧಿ ಆಗುತ್ತೆ. ಈ ಪ್ರೀತಿ, ಪ್ರೇಮ, ಪ್ರಣಯ, ಸಂಬಂಧಗಳು ಇದೆಲ್ಲವೂ ಕೂಡ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಮೊದಲನೇದಾಗಿ ಗುರುವಿನ ಪಾತ್ರ, ಎರಡನೇದಾಗಿ ಶುಕ್ರನ ಪಾತ್ರ. ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕಾದ್ರೂ ಕೂಡ ನಮ್ಮ ಆಪೋಸಿಟ್ ಅಂದರೆ ನಾವು ಎದುರುಗಡೆ ಇದ್ದಂಥವರು ಅವರ ಒಂದು ಕಾಂಬಿನೇಷನ್ ಅಂತಕ್ಕಂಥದ್ದು ಶುಭವಾಗಿರಬೇಕು. ಆವಾಗ ಮಾತ್ರ ಈ ಎರಡು ಕೆಲಸಗಳು ಸಕ್ಸಸ್ ಆಗುತ್ತೆ. ಈ ನಂತರ ಬರ್ತಕ್ಕಂಥದ್ದು ಯಾರು? ಕೌಶಲ್ಯತೆ, ಜ್ಞಾನ ಅಂತಕ್ಕಂಥ ಬುಧನ ಸಂಯೋಜನೆ ಬರುತ್ತೆ. ಮೊದಲನೇದಾಗಿ ಗುರು, ಎರಡನೇದಾಗಿ ಶುಕ್ರ, ಮೂರನೇದಾಗಿ ಬುಧ. ಇವನು ಜ್ಞಾನಕಾರಕನು. ಬ್ಯಾಲೆನ್ಸಿಂಗ್ ಬೇಕಲ್ವ ನಾವು, ಯಾಕೆಂದರೆ ಬ್ಯಾಲೆನ್ಸಿಂಗ್ ಇಲ್ಲ ಅಂದರೆ ನಮ್ಮ ಸಹೋದ್ಯೋಗಿಗಳೊಟ್ಟಿಗೆ ನಮ್ಮ ಬ್ಯಾಲೆನ್ಸಿಂಗ್ ಇಲ್ಲ ಅಂದರೆ ಕೆಲಸನೇ ಆಗಲ್ಲ. ಮುಖ್ಯವಾಗಿ ಈ ಮೂರು ಜನರ ಪಾತ್ರ ಆದ ನಂತರದಲ್ಲಿ ಬರ್ತಕ್ಕಂಥದ್ದೇ ಕುಜನ ಸಂಯೋಜನೆ. ಕುಜ ಅಂತಕ್ಕಂಥವನು ಕ್ರಿಯೆ, ಕಾರ್ಯವನ್ನು ಮಾಡುವಂತಹ ಕೆಲಸಗಳು. ಈಗ ನಾವೆಲ್ಲೋ ಕೆಲಸವನ್ನು ಮಾಡ್ತಾ ಇರ್ತೀವಿ, ಆ ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಒಂದು ಉತ್ತಮವಾದಂಥ ಸಂದೇಶವನ್ನು ಪಡಿಬೇಕಾದ್ರೆ ನಾವು ಇನ್ವಾಲ್ವ್ಮೆಂಟ್ ಕೂಡ ತುಂಬ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಇನ್ವಾಲ್ವ್ಮೆಂಟ್ಗೆ ಕಾರಣಕರ್ತನೆ ಯಾರಪ್ಪ ಅಂದರೆ ಮುಖ್ಯವಾಗಿ ಕುಜನಾಗ್ತಾನೆ. ಈ ಕುಜನ ಆದ ನಂತರದಲ್ಲಿ ಇದನ್ನೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ಚಂದ್ರ. ಮೊದಲನೇದಾಗಿ ಗುರು, ಎರಡನೇದಾಗಿ ಶುಕ್ರ, ಮೂರನೇದಾಗಿ ಬುಧ, ನಾಲ್ಕನೇದಾಗಿ ಯಾರು? ನಾಲ್ಕನೇದಾಗಿ ಕುಜನು, ಐದನೇದಾಗಿ ಬರ್ತಕ್ಕಂಥವನು ಯಾರು? ಚಂದ್ರ. ಈ ಚಂದ್ರನ ಸಂಯೋಜನೆ ಬಂದಾಗ ಈ 3-4 ವ್ಯವಸ್ಥೆಗಳೇನಿದ್ದಾವೋ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಕ್ಕಂಥ ತಕ್ಕಡೆ ನಮ್ಮ ಬದುಕಿನುದ್ದಕ್ಕೂ ವಾಸ್ತವಿಕವಾದ ಬದುಕು, ಅದೇ ವಾಸ್ತವಾಂಶ ಅಂತಕ್ಕಂಥದ್ದು. ಹೇಗೆ ನಾವು ಬದುಕ್ತಾ ಇದ್ದೀವಿ, ನಾವು ಇನ್ನೇನಾಗ್ತಿದೆ ಈಗ ವಾಸ್ತವಾಂಶನ ಸ್ವೀಕಾರ ಮಾಡಲಿಕ್ಕೆ ಯಾರಿಗೂ ಕೂಡ ತಯಾರಿಲ್ಲ. ಈಗ ಏನೋ ಆರ್ಟಿಫಿಷಿಯಲನ್ನೇ, ಯಾಕೆಂದರೆ ನಾವು ಇನ್ನೊಬ್ಬರನ್ನು ನೋಡಿ ಅವರನ್ನು ಅನುಸರಣೆ ಮಾಡಿ ನಾವು ಬದುಕುವಂಥ ಸ್ಥಿತಿಮಾನಕ್ಕೆ ನಾವು ಇವತ್ತು ಬಂದಿದ್ದೀವಿ. ಆದರೆ ಇದು ಎಲ್ಲದರ ಸಂಯೋಜನೆ, ವಾಸ್ತವಾಂಶ ಏನು, ನಿಜ ಜೀವನದ ಬದುಕೇನು ಅಂತಕ್ಕಂಥ ತೋರಿಸ್ಕೊಡ್ತಕ್ಕಂಥವನು ಯಾರಪ್ಪ ಅಂದರೆ ಸಾಕ್ಷಾತ್ ಶನೇಶ್ವರ. ಕಷ್ಟ, ನಷ್ಟ, ದುಃಖ, ಸುಖ, ಯೋಗ, ಭೋಗ, ಸಂಭೋಗ, ಸನ್ಮಂಗಳ ಇದೆಲ್ಲವನ್ನು ಕೂಡ ಒಂದೊಂದಾಗಿ ಇಳಿಯಾಗಿ ಇವೆಲ್ಲ ಕೂಡ ನಮಗೆ ಏನು ಮಾಡುತ್ತೆ, ಒಂದು ಊಹಾಲೋಕಕ್ಕೆ ಕೊಟ್ಟಾಗ ಶನಿ ಏನು ಮಾಡ್ತಾನೆ, ಬದುಕು ಅದಲ್ಲ ಇದು ಬದುಕು ಅದಲ್ಲ ಇದು ಜೀವನ ಅನ್ನುವಂತಹ ಮಾರ್ಗಸೂಚನೆಯನ್ನು ತೋರಿಸ್ತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ಅದು ಶನಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಶಾಂತಮ್ಮ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಬೆಂಗಳೂರಿಂದ ಕಾಮಾಕ್ಷಿಪಾಳ್ಯ.
ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಿತ್ತು? ನನ್ನ ಮಗನ ಬಗ್ಗೆನೂ ತಿಳ್ಕೊಬೇಕಾಯ್ತು ಮೇಡಮ್. ಓಕೆ, 1ರಿಂದ 30ರೊಳಗಿನ ಸಂಖ್ಯೆನ ತಿಳಿಸಿಮಾ. 9 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರೋಗ್ಯನೇ ಸರಿ ಇರಲಿಲ್ಲ ಗುರುಜಿ, ಯಾವಾಗಲೂ ನಮಗೆ. ಏನು ಮಾಡ್ತೀರಾ ತಾವು? ನಾವು ಕೂಲಿ ಮಾಡ್ತೀವಿ. ಅಮ್ಮ, ಜಗತ್ತಿನಲ್ಲಿರೋರು ಎಲ್ಲರೂ ಕೂಲಿನೇ ಮಾಡೋದು. ಕೂಲಿ ಇಲ್ಲದೆ ಕೂಲಿ ಅಂದರೆ ನೀವು ಅದನ್ನು ಸಣ್ಣದಾಗಿ ಆಲೋಚನೆ ಮಾಡಬೇಡಿ. ಪ್ರತಿಯೊಬ್ಬರು ಕೂಡ ಬದುಕಿನುದ್ದಕ್ಕೂ ಕೂಡ ಕೂಲಿ ಮಾಡೇ ಜೀವನ ಮಾಡಬೇಕಾದದ್ದು. ಯಾಕಂದರೆ ಮನುಷ್ಯನಿಗೆ ಒಂದು ನಿಯಮ ಇದೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಒಂದು ಏನಪ್ಪ ಅಂದರೆ ಒಂದು ನಿಯಮ ಅಂತಕ್ಕಂಥದ್ದು ಇರೋದು. ಹಾಗಾಗಿ ಆ ನಿಯಮದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬರ್ತೀವಿ. ಹಾಗಾಗಿ ಚಿಂತೆ ಮಾಡುವ ಅಗತ್ಯವಿಲ್ಲ. ಅವರವರ ಕೆಲಸ ಅವ್ರಿಗವ್ರ ಖಂಡಿತವಾಗಿ ಶುಭಪ್ರದ ಆಗ್ತಕ್ಕಂಥದ್ದಾಗಿರುತ್ತೆ. ಏನು ನಿಮ್ಮ ಪ್ರಶ್ನೆ? ನನಗೆ ಮಗನ ಬಗ್ಗೆ ಕೇಳಬೇಕಾಯ್ತು. ಏನು ಮಾಡ್ಕೊಂಡಿದ್ದಾರೆ ಮಗ? ಅವನು ಆಟೋ ಓಡಿಸ್ತಾನೆ. ಆಟೋದಲ್ಲಿ ಅವನಿಗೇನು ಇದಿಲ್ಲ, ಬರೀ ಸಾಲ ಮಾಡ್ಕೊಂತಾನೆ. ಕರೆಕ್ಟ್, ಸರಿಯಾದ ವ್ಯವಸ್ಥೆನೇ ಇಲ್ವಲ್ಲ, ಮಾಡುವ ಮನಸ್ಸೇ ಇಲ್ವಲ್ಲ. ದುಡಿಮೆ ಅಂತಕ್ಕಂಥದ್ದು, ಈಗ ದುಡಿಮೆಯನ್ನು ನಾವು ಪ್ರೀತಿಸ್ಬೇಕಂತೆ ಅಲ್ವಾ? 10 ರೂಪಾಯಿ ಸಂಪಾದನೆ ಮಾಡಿದ್ರೆ ನಾವು ನೆಮ್ಮದಿಯಾಗಿ ಮನೆಗೆ ಬರ್ಬೋದು. 10 ರೂಪಾಯಿ ಸಂಪಾದನೆ ಮಾಡ್ದೇ ಮನೆಗೆ ಬಂದಾಗ ಅದು ದುಗುಡತೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಡುತ್ತೆ. ಎಲ್ಲ ಸ್ವಲ್ಪ ಅವರ ಆಟಿಟ್ಯೂಡ್ ಅಂತಕ್ಕಂಥದ್ರಲ್ಲಿ ಏನಂದರೆ ಅವರು ಗುಣಧರ್ಮವನ್ನು ಬದಲಾಯಿಸ್ಕೊಳ್ಳಕ್ಕೆ ಹೇಳಿ. ಶಾಂತತೆ ಅಂದರೆ ಸ್ವಲ್ಪ ವಿಪರೀತವಾದ ಸಿಡುಕು ಸ್ವಭಾವ, ಕೋಪ, ಈ ರೀತಿಯಾಗಿರ್ತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ನೀವು ತಾಯಿಯಾದವರು ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಸೋತಾಗ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಮಗನ ಹೆಸರಲ್ಲಿ ಒಂದು 21 ದಿನಗಳ ಕಾಲ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ. ಏನಪ್ಪ ನಿಮಗೆ ಹೌದು, ಅಶ್ವತ್ಥ ಮರ, ಅರಳಿ ಮರ ಅಂತಕ್ಕಂಥದ್ದು ಇರುತ್ತೆ ಗೊತ್ತಲ್ವಾ? ಅದನ್ನು ನೀವು ಬೆಳಗ್ಗೆ 5:30ರಿಂದ 6 ಗಂಟೆ ಸಮಯದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ 11 ನಿಮಿಷಗಳ ಕಾಲ ಎಲ್ಲ ಪ್ರದಕ್ಷಿಣೆ ಆದ 12 ಪ್ರದಕ್ಷಿಣೆ ಮಾಡಿ 11 ನಿಮಿಷ ಆ ಮರದ ಸಮೀಪದಲ್ಲಿ ಕೂತ್ಕೊಂಡಿದ್ದು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದುಃಖ ದುಮ್ಮಾನಾದಿಗಳು, ದುಗುಡತೆ ಏನಿದೆಯೋ, ಏನು ಕೆಲಸಗಳು ಆಗಬೇಕು ಅಂದ್ಕೊಂಡಿದ್ದೀಯೋ ಅದೆಲ್ಲವನ್ನು ಕೂಡ ಅನನ್ಯವಾಗಿ ಮನಸ್ಸಿನಲ್ಲಿ, ಯಾಕೆಂದರೆ ನಿಮ್ಮ ಬದುಕಿಗೆ ಬೇಕಾಗಿರತಕ್ಕಂಥದ್ದೆಲ್ಲವನ್ನು ಕೂಡ ನಿಮ್ಮ ಮನಸ್ಸಿನ ಮುಖಾಂತರ ಪ್ರಕೃತಿಗೆ ಅರ್ಪಿಸುವಂಥ ಕಾಯಕ ಸಂಕಲ್ಪ ಅಂತಕ್ಕಂಥದ್ದು. ಹಾಗಾಗಿ ಸಂಕಲ್ಪ ಮಾಡಿ ಆ ಒಂದು 21 ದಿನಗಳ ಕಾಲ ಪ್ರಯತ್ನವನ್ನು ಮಾಡಿ, ಖಂಡಿತ ಶುಭವಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಪುಣ್ಯಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗ, ಶುಭ ಸಮಾರಂಭಗಳಿಗೆ ವಿಶೇಷವಾಗಿರ್ತಕ್ಕಂಥ ಚಾಲನೆ ಕೊಡ್ತಕ್ಕಂಥದ್ದು. ಸ್ವಲ್ಪ ದುರಭ್ಯಾಸಗಳುಕ್ತವಾಗಿರ್ತಕ್ಕಂಥವ್ರು ಸ್ವಲ್ಪ ಇವತ್ತಿನ ದಿವಸ ದೂರವಿರ್ತಕ್ಕಂಥದ್ದು ಶುಭಪ್ರದ. ಕುಲದೇವರ ಪ್ರಾರ್ಥನೆ, ಕುಲದೇವರ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗ್ತಕ್ಕಂಥದ್ದಾಗಿರುತ್ತೆ. ಸೋದರರಿಂದ ಸ್ವಲ್ಪ ಇವತ್ತಿನ ದಿವಸ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮುಖ್ಯವಾಗಿ ಮಕರ ರಾಶಿಯವರು ಕುಲದೇವರ ಪ್ರಾರ್ಥನೆಯೊಂದಿಗೆ ಸುಬ್ರಹ್ಮಣ್ಯನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಸ್ವಲ್ಪ ವಾದ ವಿವಾದಗಳು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಆತ್ಮವಿಶ್ವಾಸದ ಕೊರತೆ ನಿಮ್ಮನ್ನು ಪೀಡಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹೂಡಿಕೆಗಳಿಂದಲೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಕುಂಭರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆಯ ಜೊತೆಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮಾನಸಿಕ ಒತ್ತಡ ಕೂಡಿರ್ತಕ್ಕಂಥ ಬದುಕು ಇವತ್ತಿನ ದಿವಸ. ಕುಟುಂಬದಲ್ಲಿ ಸ್ವಲ್ಪ ವೈಮನಸ್ಸುಗಳು ಕೂಡಿರ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಹೂಡಿಕೆಗಳಿಂದಲೂ ಕೂಡ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಗುರುಗಳ ದರ್ಶನ ಮಾಡಿಕೊಳ್ಳಿ. ಇವತ್ತಿನ ದಿವಸ ಯಾವುದಾದ್ರೂ ಗುರುವಿನ ಸಾನ್ನಿಧ್ಯಕ್ಕೆ ಹೋಗಿ ಆ ಗುರುವನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ ಮೀನರಾಶಿಯವರಿಗೆ. ಖಂಡಿತ ಗುರುಜಿ. ಇನ್ನು ನಮ್ಮ ಬದುಕಿನಲ್ಲಿ ವಸ್ತುಸ್ಥಿತಿ ಅನ್ನೋದು ಗ್ರಹಗಳ ಮೇಲೆ ಅವಲಂಬನೆ ಆಗಿದೆಯಾ ಗುರುಜಿ? ನಾವು ಹಾಗೆ ಹೇಳಿದ್ದೆ. ಯಾಕೆಂದರೆ ಕ್ರಿಯೆ, ಶಕ್ತಿ, ಮನಸ್ಸು, ಚಂದ್ರ. ಕ್ರಿಯೆಗೆ ಕಾರಕನ ಯಾರು? ಕುಜನಾದರೆ ಮನಸ್ಸಿಗೆ ಕಾರಕನು ಮುಖ್ಯವಾಗಿ ಚಂದ್ರನಾಗ್ತಾನೆ. ನಮ್ಮ ಅಭಿಲಾಷೆಗಳು ಅಂದರೆ ಅಪೇಕ್ಷೆಗಳಿಗೆ ಕಾರಕನ ಯಾರಪ್ಪ ಅಂದರೆ ಗುರುವಾಗ್ತಾನೆ. ಬದುಕನ್ನು ಹೇಗೆ ತಗೊಂಡು ಹೋಗಬೇಕಂತಕ್ಕಂಥ ನಿರ್ಧಾರವನ್ನು ಮಾಡ್ತಕ್ಕಂಥ ಆ ಮನಸ್ಥಿತಿ ತತ್ವ, ವಾಸ್ತುಸ್ಥಿತಿ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತಕ್ಕಂಥ ಗ್ರಹನೇ ಶನಿ ಆಗ್ತಾನೆ. ಹಾಗಾಗಿ ವಾಸ್ತವಿಕವಾದಂಥ ವಿಚಾರವನ್ನು, ಹಾಗೆ ಸತ್ಯಕ್ಕೆ ಯಾವತ್ತೂ ಕೂಡ ಸೋಲಿಲ್ಲ ಅಂತಕ್ಕಂಥ ಪದ. ಅಂದರೆ ಬದುಕನ್ನು ನಾವು ಏನಾದರೂ ಈಗ ದೇವತಾ ಉಪಾಸನೆಯನ್ನು ಮಾಡಿ
ನಾವೊಂದು ಆಶೀರ್ವಾದವನ್ನು ಮಾಡ್ತೀವಿ. ಯಜಮಾನಸ್ಯ ಸತ್ಯಾಸಂತು ಕಾಮಾಹ ಅಂತೇಳಿ ನಿಮ್ಮ ಸತ್ಯಪ್ರದವಾದಂಥ ಕಾಮನೆಗಳಿಗೆ ಧರ್ಮ ಅರ್ಥ ಕಾಮಮೋಕ್ಷ ಅಂತಕ್ಕಂಥ ಸಂಕಲ್ಪದಲ್ಲಿ ನಾವು ದೇವರ ಪ್ರಾರ್ಥನೆಯನ್ನು ಮಾಡ್ತೀವಿ. ಹಾಗೆ ಏನಪ್ಪ ಅಂದರೆ ನಾವು ಪ್ರತಿಯೊಬ್ಬರು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ಅಪ್ಪ ನನಗೆ ಅದು ಬೇಕು ಇದು ಬೇಕು, ಅಮ್ಮ ನನಗೆ ಅದು ಬೇಕು ಇದು ಬೇಕು, ಇದೆಲ್ಲ ಕೂಡ ಕೇಳ್ತು ಒಂದು ಲೀಸ್ಟ್ ನಮಗೆ ಅಷ್ಟೋತ್ತರ ಥರ ಬೆಳೀತಾ ಇರುತ್ತೆ. ಆದರೆ ಮನುಷ್ಯನಿಗೆ ವಾಸ್ತವಿಕವಾಗಿ ತನ್ನಲ್ಲೇ ಒಂದು ಅಗಾಧವಾಗಿರ್ತಕ್ಕಂಥ ಆತ್ಮಶಕ್ತಿ ಇರ್ತಕ್ಕಂಥದ್ದಾಗಿರುತ್ತೆ. ಈ ಆತ್ಮಶಕ್ತಿಯನ್ನು ಕೇಂದ್ರೀಕೃತ ಮಾಡಿಕೊಂಡು ಮನೋಬಲ ಅಂತಕ್ಕಂಥ ಮನಸ್ಸಂಕಲ್ಪ ಅಂತಕ್ಕಂಥ ಸಂಕಲ್ಪದಿಂದ ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ದೈವ ಪ್ರೇರಣೆ, ಗುರುವಿನ ಅನುಗ್ರಹ, ಮಾತಾಪಿತರ ಅನುಗ್ರಹ ಇದ್ದಾದಾಗಿಯೂ ಕೂಡ ನಾವು ಸಕ್ಸಸ್ ಸಿಗಬೇಕಂದ್ರೆ ಮುಖ್ಯವಾಗಿ ದೇವರ ಅನುಗ್ರಹ ಬೇಕು, ಜೊತೆಗೆ ನಮ್ಮ ಪ್ರಯತ್ನವು 90ರಷ್ಟು ಇರಬೇಕಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಯಾವ ಯಾವ ಗ್ರಹಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ ಗುರುಜಿ? ಎಲ್ಲ ಗ್ರಹಗಳು ಪ್ರಭಾವನೆ. ಅದರಲ್ಲಿ ಏನಾಗುತ್ತೆ, ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ನಾನೀಗ 7 ಗ್ರಹಗಳನ್ನು ಹೇಳಿದೆ, ಉಳಿದಂಥ 2 ಗ್ರಹಗಳು ಛಾಯಾಗ್ರಹಗಳಾಗಿರುತ್ತೆ. ಇದು ಎಲ್ಲ ನಮಗೆ ಸಿಗುತ್ತೆ. ಇದೆಲ್ಲ ಸಿಗಬೇಕಾದಂಥ ಯೋಗ್ಯತೆ ನಮ್ಮ ಬದುಕಿನಲ್ಲಿ ಇದ್ದಾದಿ ಆಗಿಯೂ ಕೂಡ ಈ ರಾಹುಕೇತುಗಳು 180 ಡಿಗ್ರಿಯಲ್ಲಿ ಬಂದು ಅಂತ ಇಟ್ಕೊಳ್ಳಿ, ಇದೆಲ್ಲವೂ ಶೂನ್ಯವಾಗಿಬಿಡುತ್ತೆ. ಯಾಕಂದರೆ ರಾಹುಕೇತುಗಳು ಮಧ್ಯದಲ್ಲಿ ಬಂದಾಗ ಮೊದಲನೇದಾಗಿ ಸರ್ಪ ಸಂಬಂಧಿತವಾದಂಥ ದೋಷ ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಏನಾಗುತ್ತೆ, ಸರ್ಪ ಸಂಬಂಧಿತವಾದ ದೋಷ ನಮಗೆ ಬಂದಾಗ ಮಾನಸಿಕವಾದಂಥ ಖಿನ್ನತೆ ನಮ್ಮನ್ನು ನಿರಂತರವಾಗಿ ಕಾಡಲಿಕ್ಕೆ ಪ್ರಯತ್ನ ಪಡುತ್ತೆ. ನೀವೆಷ್ಟೇ ಪರಿಶ್ರಮ ಪಟ್ಟು ಪ್ರಯತ್ನ ಪಟ್ಟು ಕಾರ್ಯಾದಿಗಳನ್ನು ಮಾಡುವ, ಏಕೆಂದರೆ ಕೆಲವರು ಬದುಕು ಅನುದಿನವೂ ಕೂಡ ಹೋರಾಟವನ್ನು ಮಾಡ್ತಾ ಇರತಕ್ಕಂಥವ್ರು ಆಗ್ತಾರೆ. ಇವರಿಗೆ ಮೂಲ ಏನಪ್ಪ ಅಂದರೆ ರಾಹುಕೇತುಗಳ ಜೊತೆಯಲ್ಲಿ ಈ ಎಲ್ಲ ಗ್ರಹಗಳು ಸಂಯೋಜನೆ ಆದಾಗ ಅಥವಾ ಬಂಧನವಾದಾಗ ಅವನ ಬದುಕನ್ನು ಕೂಡ ಬಂಧನವನ್ನಾಗಿ ಮಾಡಿಬಿಟ್ಟಿರುತ್ತೆ. ಹಾಗಾಗಿ ರಾಹುಕೇತುಗಳಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಪುಣ್ಯಕ್ಷೇತ್ರಗಳ ದರ್ಶನ ಅತೀ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂದರೆ ರಾಹು ಅಂತಕ್ಕಂಥವನು, ಕೇತು ಅಂತಕ್ಕಂಥವನು, ಈಗ ಚಿತ್ರಗುಪ್ತ, ಚಂದ್ರಗುಪ್ತ ಅಂತಕ್ಕಂಥವ್ರು ಪ್ರತಿನಿತ್ಯವೂ ಕೂಡ ನಮ್ಮ ಬದುಕಿನುದ್ದಕ್ಕೂ ಕೂಡ ನಮ್ಮ ಲೆಕ್ಕಾಚಾರವನ್ನು ಬರೀತಾ ಇರ್ತಾರೆ. ಈ ಲೆಕ್ಕಾಚಾರ ಎಲ್ಲಿ ಸೇವ್ ಆಗ್ತಾ ಇರುತ್ತೆ, ನಾವು ATM ಅಲ್ಲಿ ಹೋಗಿ ಅಮೌಂಟ್ ಹಾಕಿದ್ರೆ ಅದೆಲ್ಲೋಗಿ ಸೇರಿಕೊಳ್ಳುತ್ತೆ, ನಮ್ಮದೊಂದು ಅಕೌಂಟ್ ನಂಬರ್ ಕೊಟ್ಟಿರ್ತಾರೆ, ಆ ಅಕೌಂಟ್ ನಂಬರಲ್ಲಿ ಸೇರಿಕೊಳ್ಳುತ್ತೆ ಅಲ್ವಾ. ಬ್ಯಾಂಕಲ್ಲಿ ಸಾವಿರಾರು ಅಕೌಂಟ್ಗಳಿರುತ್ತೆ, ಆದರೆ ಆ ನಂಬರ್ ಅಂತಕ್ಕಂಥದ್ದು ನಮ್ಮ ಬದುಕಿನಲ್ಲಿ ನಿರ್ಧಾರ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ನವಗ್ರಹಗಳು ಅಂತಕ್ಕಂಥದ್ದು ನಮ್ಮ ಬದುಕಿನಲ್ಲೇ ನಿರಂತರವಾಗಿ ನಮ್ಮನ್ನು ಅನುಸಂಧಾನ ಮಾಡುತ್ತಾ ಎಲ್ಲ ಬದುಕನ್ನು ಕೂಡ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಸಾಗ್ತಾ ಇರತಕ್ಕಂಥದ್ದಾಗಿರುತ್ತೆ. ನಿಮ್ಮ ಪ್ರಯತ್ನಾದಿಗಳೆಲ್ಲವೂ ಕೂಡ ಸಫಲತೆ ಕಾಣ್ತಾ ಇಲ್ಲ ಅಂತ ಆ ಸಂದರ್ಭದಲ್ಲಿ ಮುಖ್ಯವಾಗಿ ಶಿವನನ್ನು ಆಶ್ರಯಿಸಿ. ಯಾರೆಲ್ಲ ಬದುಕಿನುದ್ದಕ್ಕೂ ಕೂಡ ಈ ರೀತಿಯಾದ ಹಣಕಾಸಿನ ಮಾನಸಿಕವಾದಂಥ ಒತ್ತಡಗಳಿದ್ದಾವೋ ಖಂಡಿತವಾಗಿ ಇವರು ಈ ಎಲ್ಲ 12 ರಾಶಿಗಳು ಅಂತಕ್ಕಂಥವರೆಲ್ಲ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಶಿವನನ್ನು ಆಶ್ರಯಿಸಿದಾಗ, ಅದರಲ್ಲೂ ಕೂಡ ಕಾಲಭೈರವ, ವೀರಭದ್ರಸ್ವಾಮಿ, ಹೀಗೆ ಶಿವನ ಹಲವಾರು ರೂಪಗಳು ನಮ್ಮ ಹತ್ರ ಇರ್ತಕ್ಕಂಥದ್ದು, ನಂಜುಂಡೇಶ್ವರ, ಈ ಶಿವನನ್ನು ಆಶ್ರಯಿಸಿದಂಥವರು ಎಲ್ಲ ರೀತಿಯಲ್ಲಿರ್ತಕ್ಕಂಥ ಸಮಸ್ತ ವಿಧವಾದ ಗ್ರಹಬಾಧೆಗಳಿಂದ ವಿಮೋಚನೆಯನ್ನು ಪಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಎರಡನೇದಾಗಿ ಏನಪ್ಪ ಅಂದರೆ ಮಾತಾ ರಾಜರಾಜೇಶ್ವರಿ. ಈ ರಾಜರಾಜೇಶ್ವರಿ ಅಂತಕ್ಕಂಥವಳು ಅನಂತ ಕೋಟಿ ಬ್ರಹ್ಮಾಂಡ ನಾಯಕಿ ಆಗಿರ್ತಕ್ಕಂಥವಳು. ಅನಂತವಾಗಿ ನೀವೆಲ್ಲ, ಏಕೆಂದರೆ ಹುಟ್ಟಿದಾಗಿನಿಂದ ಸಾಯೋ ತನಕ ಹೋರಾಟ 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 ಅಂತಕ್ಕಂಥ ಆ ಬದುಕನ್ನು ಸವಿಸ್ತಾ ಇರ್ತಕ್ಕಂಥವ್ರು ಖಂಡಿತ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಸಾಧ್ಯವಾದರೆ ಲಲಿತಾ ಸಹಸ್ರನಾಮವನ್ನು 24 ನಿಮಿಷಗಳ ಒಳಗಡೆ ಈ ಒಂದು ಲಲಿತಾ ಸಹಸ್ರನಾಮವನ್ನು ಹೇಳಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಾಗ ನಿಮ್ಮ ಬದುಕಿನಲ್ಲಿ ಅದೆಷ್ಟೋ ಅವಘಡಾದಿಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇನ್ನು ಉಳಿದಂತೆ ಮಕ್ಕಳ ಸಂತಾನದಲ್ಲಿ ಕೊರತೆ ಇದೆ, ಮನೆಯಲ್ಲಿ ಸಾಮರಸ್ಯದ ಕೊರತೆ ಇದೆ, ಹೀಗೆ ಹಲವಾರು ರೀತಿಯಲ್ಲಿ ಕುಟುಂಬದಲ್ಲಿ ಸಾಮರಸ್ಯದ ಕೊರತೆ ಇದೆ, ಅಣ್ಣ ತಮ್ಮದರ ಮಧ್ಯದಲ್ಲಿ ವಿರಸಗಳಿದ್ದಾವೆ ಅಂತಕ್ಕಂಥವರು ನಾರಾಯಣನನ್ನು ಆಶ್ರಯಿಸಿ. ಈ ನಾರಾಯಣನ ಆಶ್ರಯದಿಂದ ಸಂಬಂಧಗಳ ಬಾಂಧವ್ಯ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನಾರಾಯಣನ ಆರಾಧನೆ, ಶಿವನ ಆರಾಧನೆ ತದೇಕರಾಗಿ ಈ ರೀತಿಯಾದಂಥ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಸಿಗದೇ ಇದ್ದಂಥವರು ಮುಖ್ಯವಾಗಿ ಧ್ಯಾನವನ್ನು ಮಾಡಿ, ನಾಮಸ್ಮರಣೆಯನ್ನು ಮಾಡಿ, ಒಳ್ಳೆಯ ಮಾರ್ಗದಲ್ಲಿ ಕಾರ್ಯಾದಿಗಳನ್ನು ರೂಪಿಸಿಕೊಂಡು ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಯುವಂತಹ ವ್ಯವಸ್ಥೆಯನ್ನು ನಿಮ್ಮ ಬದುಕಿನಲ್ಲಿ ಮಾಡಿಕೊಂಡಾಗ ಖಂಡಿತ ಈ ಎಲ್ಲ ಬಾಧೆಗಳಿಂದಲೂ ಕೂಡ ವಿಮೋಚನೆ ಸಿಗ್ತಕ್ಕಂಥ ಎಲ್ಲ ಅವಕಾಶಗಳು ಇರ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳ ಕುರಿತು ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.